ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂ ಚೀಸ್ ಬಾಲ್ ಮಾಡೋದು ಯಾವ ತರ ಅಂತ ನೋಡೋಣ. ಸಖತ್ತು ಟೇಸ್ಟೂನು ಇತ್ತು. ನಾನು ಸ್ವಲ್ಪ ಆರಿದಾದ್ಮೇಲೆ ಅದನ್ನ ಓಪನ್ ಮಾಡ್ಬೇಕಾಗಿತ್ತು. ನಾನು ಬಿಸಿ ಬಿಸಿ ಇದ್ದಾಗ್ಲೇನೆ ಓಪನ್ ಮಾಡಿದೆ. ಹಾಗಾಗಿ ಅದು ಒಂಥರ ನಾರ್ ತರ ಬರ್ತಾ ಇಲ್ಲ. ಇಲ್ಲಾಂದ್ರೆ ಸಖತ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಆರಿದ್ಮೇಲೆ ತಿಂದೆ ಸೂಪರ್ ಆಗಿತ್ತು. ಮತ್ತೆ 1 ಕಪ್ ರೈಸ್ ತಗೊಂಡಿದ್ದೀನಿ, ಅನ್ನ. ನೀವು ತಂಗ್ಳನ್ನ ಬೇಕಾದ್ರೂ ತಗೊಬಹುದು, ಬಿಸಿ ಅನ್ನ ಬೇಕಾದ್ರೂ ತಗೊಬಹುದು. ಕ್ಲೀನ್ ಆಗಿ ಈ ತರ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಬೇಕು. ಮತ್ತೆ ಬೇಯಿಸಿರೋಂತ ಆಲೂಗಡ್ಡೆ ಕೂಡ ತಗೊಂಡಿದ್ದೀನಿ. ಬೇಯಿಸಿ ಸಿಪ್ಪೆ ಸುಲ್ಕೊಂಡಿರೋಂತ ಆಲೂಗಡ್ಡೆ 4. ಮತ್ತೆ ಹಸಿಮೆಣಸಿನಕಾಯಿ ಕ್ಲೀನ್ ಆಗಿ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು. ಮತ್ತೆ ಕ್ಯಾರೆಟ್ ತುರಿದಿರೋದು, ಮತ್ತೆ ಕರ್ಬೇವಿನ ಸೊಪ್ಪು ಅದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2. ಮತ್ತೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಮತ್ತೆ ಮೆಣಸಿನಕಾಯಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಟೊಮೆಟೊ ಸಾಸ್ ಹಾಕೊಂಡು ಈಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಕ್ಯಾರೆಟು ಮತ್ತೆ ಈರುಳ್ಳಿ ಎಲ್ಲಾನು ಹಾಕಿರೋದ್ರಿಂದ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ಹಸಿದೆ ತಿನ್ಬಿಡ್ಬೋದು, ಅಷ್ಟು ಘಮ ಘಮ ಅಂತ ಇತ್ತು ನನ್ಗಂತೂ. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಆದ್ರೆ ಯಾಕಂದ್ರೆ ರೈಸನ್ನು ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಮತ್ತೆ ಕ್ಲೀನ್ ಆಗಿ ನೋಡಿ ಈ ತರ ಉಂಡೆ ಬರೋ ತರ ಮಾಡ್ಕೊಬೇಕು ಕೈಯಲ್ಲೇನೆ. ನಾನು ಬೇರೆ ಏನು ಮಿಕ್ಸ್ ಮಾಡಿಲ್ಲ. ಮತ್ತೆ ಚೀಸ್ ನ ಈ ತರ ಕ್ಲೀನ್ ಆಗಿ ತುರ್ಕೊಂತ ಇದೀನಿ. ಕಾಯಿ ತುರಿತೀವಲ್ಲ ಆ ತರ ತುರ್ಕೊಬೇಕು. ಇಲ್ಲ ಅದೇ ತರ ಕಟ್ ಮಾಡಿ ಹಾಕೊಳಂಗಿದ್ರೇನು ಹಾಕೊಬಹುದು. ನೋಡಿ ಒಳಗಡೆ ಇಟ್ಬಿಟ್ಟು ಕ್ಲೀನ್ ಆಗಿ ಹೋಲ್ ಮಾಡಿ ಅದ್ರೊಳಗಡೆ ತುರ್ದಿರೋಂಥದ್ದನ್ನ ಇಟ್ಟು ಕ್ಲೀನ್ ಆಗಿ ಕವರ್ ಮಾಡ್ಬಿಡ್ಬೇಕು. ಕ್ಲೀನ್ ಆಗಿ ಈ ತರ ನೋಡಿ ಕವರ್ ಮಾಡ್ಕೊಂಡು, ಮತ್ತೆ ಬ್ರೆಡ್ ಆದ್ರೂ ತಗೊಬಹುದು, ಇಲ್ಲಾಂದ್ರೆ ರಸ್ಕ್ ಇರುತ್ತಲ್ವಾ, ರಸ್ಕ್ನು ಅಷ್ಟೇ ಈ ತರ ಪೌಡರ್ ಮಾಡ್ಕೊಂಡು, ಬ್ರೆಡ್ ಪೌಡರ್ ಇಲ್ಲಾಂದ್ರೆ ರಸ್ಕ್ ಪೌಡರ್ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಬಹುದು. ಮಾಡ್ಕೊಂಡು ಅದ್ರಲ್ಲಿ ಕ್ಲೀನ್ ಆಗಿ ಡಿಪ್ ಮಾಡಿ ಆಯಿಲ್ ಅಲ್ಲಿ ಬಿಡ್ತಾ ಇದ್ರೆ ನಿಮ್ ಬಾಯಲ್ಲೂ ನೀರ್ ಊರ್ತಾ ಇದ್ಯಾ? ನೋಡಿ ಸಖತ್ತಾಗಿದೆ. ನೋಡಿ ಈ ತರ ಎಲ್ಲಾನು ಈ ತರ ಎಣ್ಣೆಲಿ ಬಿಟ್ಕೊಂಡು ಎಲ್ಲಾನು ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡ್ಕೊಂಡು ಇಟ್ಕೊಬೇಕು. ಸಖತ್ತಾಗಿದೆ, ಟೇಸ್ಟ್ನು ಸೂಪರ್ ಆಗಿದೆ. ತಿಂತಾ ಇದ್ರೆ ನೋಡಿ ಈ ತರ ಅಷ್ಟೊಂದು ಮೆತ್ತಗೂ ಇರೋದಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿದೆ. ತಗೊಂಡೆ ಆಗ್ಲೇ ತೋರ್ಸಿದ್ನಲ್ಲ ಸಖತ್ತಾಗಿತ್ತು ಅಂತ ನೋಡಿ. ಮತ್ತೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಕೂಡ ಮಾಡಿ. ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಮತ್ತೆ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಸೂಪರ್, ನಂಬರ್ 1 ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಸ್ನ್ಯಾಕ್ಸ್ಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.